ಜೈ ಶ್ರೀರಾಮ್. ವೆಲ್ಕಮ್ ಬ್ಯಾಕ್ ಟು ಅವರ್ ವಿಧ್ವನಿ ಯೂಟ್ಯೂಬ್ ಚಾನಲ್. ಇವತ್ತೇನಪ್ಪ ಅಂದರೆ ಇವಾಗ ಮುಂದೆ ವರಮಹಾಲಕ್ಷ್ಮಿ ಹಬ್ಬ ಬಂತು. ಅದಕ್ಕೋಸ್ಕರ ವರಮಹಾಲಕ್ಷ್ಮಿ ಹಬ್ಬದ ದಿನ ಲಕ್ಷ್ಮಿಗೆ, ಗೌರಿಗೆ ಯಾವ ಥರ ಬತ್ತಿನ ಹಚ್ಚಬೇಕು ಅನ್ನೋದನ್ನು ಹೇಳ್ಕೊಡ್ತಾರೆ. ಅದೇನಂತ ಕೇಳೋಣ ಬನ್ನಿ. ಹರೇ ಶ್ರೀನಿವಾಸ. ಎಲ್ಲರೂ ವರಮಹಾಲಕ್ಷ್ಮಿ ಯಾವುದಾದ್ರೂ ಬತ್ತಿ ಇದೆ ಅಮ್ಮ ಹೇಳ್ಕೊಡಿ ಅಂತ ಕೇಳ್ಕೊಂಡಿದ್ರು. ಅದ್ರ ಸಲುವಾಗಿ ನಾ ಇವತ್ತು ನಿಮ್ಗೆ ಬತ್ತಿ ಎರಡು ಥರ ಬತ್ತಿ ಹೇಳ್ತಾ ಇದ್ದೀನಿ. ಅದು ನಿಮ್ಗೆ ಯಾವುದು ಸರಳ ಅನ್ನಿಸ್ತೋ ಅದು ಮಾಡಿ ನೀವು ದೇವಿಗೆ ಸಮರ್ಪಣೆ ಮಾಡಿರಿ. ಒಂದು ಯಾವ ಥರ ಅಂದರೆ ಈ ಥರ ಬರೀ ಸಾದಾ ಹತ್ತಿ ತೊಗೋಬೇಕು. ತೊಗೊಂಡು ಅದರಲ್ಲಿ 12 ಮೊಗ್ಗುಗಳು ಮಾಡಬೇಕು. 12 ಮೊಗ್ಗು ಅಂದ್ರೆ ಹೆಂಗೆ ಮಾಡ್ಬೇಕಂದ್ರೆ ಈ ಥರ ಹತ್ತಿ ತೊಗೋಬೇಕು. ತೊಗೊಂಡು ಇವೆರಡು ತುದಿ ಸೇರಿಸಿ ಇಲ್ಲಿ ಹೂಬತ್ತಿ ಮಾಡ್ದಂಗೆ ಮಾಡಬೇಕು. ಹಿಂಗೆ ಈ ಥರ ಬರ್ತದೆ. ಈ ಥರ 12 ಬತ್ತಿ ಮಾಡ್ಕೋಬೇಕು ನಾವು. ಎಷ್ಟು? 12 ಬತ್ತಿ ಮಾಡ್ಕೋಬೇಕು. ನಾನು ಆಲ್ರೆಡಿ ಮಾಡಿಟ್ಕೊಂಡಿನಿ, ನಿಮಗೆ ತೋರಿಸ್ತೀನಿ ಹೆಂಗೆ ಮಾಡ್ಬೇಕಂತ. ನಾವು 12 ಬತ್ತಿ ಮಾಡಿಕೊಂಡು ಇದು ಹೆಂಗೆ ಮಾಡ್ಬೇಕಂತಂದ್ರೆ ಈ ಥರ ಒಂದು ರೇಷ್ಮೆ ದಾರ ಅಂತ ಇದ್ನಲ್ಲ ನೀವು, ಆ ದಾರ ತೊಗೊಂಡು ಮಾಲೆ ಕಟ್ತಿರಲ್ಲ, ಮಾಲೆ ಕಟ್ಟಿದಂಗೆ ಮಾಡಬೇಕು. ಈ ಥರ ಇಟ್ಟು ಒಂದು, ಎರಡು, ಮೂರು, ನಾಲ್ಕು, ಐದು, ಆರು. 6 ತೊಗೋಬೇಕಾ? 6 ಒಂದು ಬತ್ತಿ ಮಾಡಿ 6 ತೊಗೋಬೇಕು. ಈಗ ಹೇಳ್ಕೊಡ್ತೀನಿ. ಇವು 6 ತೊಗೊಂಡು ನಾವು ಹಿಂಗೆ ಮಾಲೆ ಕಟ್ಕೊಂಡಂಗೆ ಇವು 6 ಕಟ್ಕೋಬೇಕು. ಹಿಂಗೆ ಕಟ್ಕೊಂಡು ಇವೇನು ಎರಡು ಈ ಕಡೆ ಒಂದು ತುದಿ ಬಿಟ್ಟಿರ್ತೀವಿ, ಈ ಕಡೆ ಆ ತುದಿ ಒಂದು, ಈ ಕಡೆ ಒಂದು ತುದಿ ಇರ್ತದೆ. ಕಟ್ ಮಾಡಿಕೊಂಡು 2 ತುದಿ ಕೂಡಿಸಿ 1 ಗಂಟೆ ಹಾಕ್ಬೇಕು. ಗಂಟು ಹಾಕ್ಬಿಟ್ರೆ ಈ ಥರ ಬರ್ತದೆ. ಮಧ್ಯೆ ಇಲ್ಲಿ ಬಂದಿದೆಯಲ್ಲ, ಈ ಥರ ಬರ್ತದೆ. ಇಂಥವು 2 ಮಾಡ್ಕೋಬೇಕು. 6 ಸೇರಿಸಿ 1, ಇನ್ನೊಂದು 6 ಸೇರಿಸಿ 1, ಈ ಥರ 6. ಇವನ್ನೇನು ಮಾಡ್ಬೇಕು, ಒಂದ್ರ ಮೇಲೆ ಒಂದು ಇಡ್ಬೇಕು. ಹಿಂಗೆ ಇಟ್ಟು ಇಲ್ಲಿ ಮಧ್ಯೆ ಇರತ್ತಲ್ಲ, ಇಲ್ಲಿ ಮಧ್ಯೆ ನಾವು ಹೂಬತ್ತಿ ಇದೇ ಬತ್ತಿನೂ ಹಚ್ಬೋದು ನೀವು. ಇಲ್ಲಾಂದ್ರೆ ಮಾಮೂಲಿ ಹೂಬತ್ತಿ ಮಾಡ್ತೀವಲ್ಲ, ಮಾಮೂಲಿ ಹೂಬತ್ತಿನೂ ಹಚ್ಚಲಿಕ್ಕೆ ಬರ್ತದೆ. ಇಲ್ಲಿ ಮಧ್ಯೆ ಒಂದು ಹಿಂಗೆ ಕಟ್ಟಿದಾಗ ಒಂದು ಹೋಲ್ ಬರ್ತದೆ. ಇಲ್ಲಿ ಆ ಹೋಲ್ದಾಗ ಇವೆರಡು ಹಾಕ್ಬೇಕು. ಈ ಥರ ಮಾಡ್ಕೊಳ್ಳಿ. ಸ್ವಲ್ಪ ಬರ್ಲಿಕ್ಕಂದ್ರೆ ಮಾಡ್ಕೊಂಡು
ಹೂ ಬತ್ತಿ ಬಂತಿಲ್ಲಿ ಹ್ಞೂ ಸುತ್ತು 6 ಮೇಲೆ 6 ಕೆಳಗೆ 6 ಇದು ಬರ್ತದೆ. ಹ್ಞೂ ಇಲ್ಲಿ ಮೇಲೆ ಇಲ್ಲಿ ಹೂ ಬತ್ತಿ ಹಚ್ಚೋದು, ಇಲ್ಲಿ ದೀಪ ಹಚ್ಚೋದು, ಇಲ್ಲಿ ಹಿಂಗೆ ಈ ಥರ. ಸುಮ್ಮನೆ ಸಾದಾ ಹತ್ತಿ ತೊಗೊಂಡು ಮಾಡೋದು ಹೇಳ್ಕೊಟ್ಟೆ. ಸುಮ್ಮನೆ ಈ ಥರ ಸಾದಾ ಹತ್ತಿ ಇರ್ತಲ್ಲ, ಈ ಥರ ಸಾದಾ ಹತ್ತಿ ತೊಗೊಂಡು ಅದ್ರೊಳಗೆ ಅದು ಏನು ಎಳೆ ಏನಿಲ್ಲ, ಬರೀ ಹಿಂಗೆ ಮಾಡಿಸಿ 12 ಮಗ್ಗು ಮಾಡಿ ಮಾಡೋದು ಅದು. ಇದು ಇನ್ನೊಂದು ಥರ ಅಂದರೆ ಈ ಥರ ಎಳೆ ತಗೊಳ್ಳೋದು, ಈ ಥರ ಎಳೆ ತಗೊಂಡು ಇದು ಎಳೆ ಏನು ಮಾಡಬೇಕು, ಒಂದು ರಟ್ಟು ಅಥವಾ ಒಂದು ಯಾವುದಕ್ಕಾದರೂ 25 ಸಲ ಸುತ್ತಬೇಕು ಈ ಥರ. 1 2 3 7 8 9 ಕಟ್ಟಾದರೆ ಇದು ಜಾಯಿಂಟ್ ಮಾಡ್ಕೊಳ್ಳಿ, ಮತ್ತೇನಾಗಲ್ಲ. ಎಷ್ಟು 24 25 25 13 14 15 16 17 18 19 20 21 22 23 24 25 ಇಲ್ಲಿಗೆ 25 ಆಯ್ತು. ಕಟ್ ಮಾಡಿಬಿಡ್ರಿ. ಕಟ್ ಮಾಡಿ ಇದೇನು ಇದಕ್ಕೆ ಸುತ್ತಿರ್ತೀವಲ್ಲ ಬುಕ್ಕಕ್ಕೆ ಸಾವಕಾಶ ತಗೊಂಬಿಡ್ಬೇಕು. ಹಿಂಗೆ ತಗೊಂಬಿಡ್ಬೇಕು. ಹಿಂಗೆ ಬರ್ತದೆ ಈಗ. ಇದನ್ನು ಒಂದು ಮಧ್ಯೆ ಕಟ್ ಮಾಡ್ಬೇಕು ಹಿಂಗೆ. ಇದರೊಳಗೆ ನಾವು 10 ಬತ್ತಿ ಮಾಡ್ಕೋಬೇಕು. ಅಂದರೆ 10 ಥರ ಇವಾಗ ಕಟ್ ಮಾಡ್ಕೋಬೇಕು. 10 ಮೊಗ್ಗು ಆಗ್ಬೇಕು ಈಗ ಇದ್ರಾಗ. ಅಂದರೆ ಅದ್ರೊಳಗೆ ಕಟ್ ಮಾಡ್ಕೊಂಡಿದ್ದು ಮೊಗ್ಗು ಮಾಡ್ಕೊಳ್ಳಿ ಬರೋ ಥರ ಕಟ್ ಮಾಡ್ಕೋಬೇಕು. ಸ್ವಲ್ಪ 1 ಇಂಚು ಮಿನಿಮಮ್ 1 ಇಂಚ್ ತೊಗೋಬೇಕು ನಾವು. 1 ಇಂಚ್ ಅಂದರೆ ಇಷ್ಟೀಗ. ಅದೇ 1 ಇಂಚ್ ನಾವು ಹಿಂಗೆ ತೊಗೊಂಡು ಮತ್ತು 2 3 5 6 7 8 9 10 ಈ ಥರ 10 ಮಾಡ್ಕೋಬೇಕು. ಈ ಥರ 10 ಮಾಡಿಕೊಂಡು ಇವೆರಡು ತುದಿ ಮಡಿಸ್ಬೇಕು. ಮಡಿಸಿ ಇಲ್ಲಿ ಒಬ್ಬ ತೆಗೆತೆ ತಿರ್ಕೋಬೇಕು ನಾವು ಹತ್ತಿ ಹಚ್ಚಿ. ಹಿಂಗೆ ಮತ್ತೆ 10 ಮಾಡ್ಕೋಬೇಕಾ? ಈ ಥರ 10 ಬತ್ತಿ ಮಾಡ್ಕೋಬೇಕು. ಈ ಥರ ನಾವು 10 ಬತ್ತಿ ಮಾಡ್ಕೋಬೇಕು. ಅದನ್ನು 10ನ್ನ ಏನು ನಾವು ಸಪ್ರೇಟ್ ಮಾಡ್ಕೊಂಡಿರ್ತೀವಲ್ಲ, ಅದನ್ನು 10ನ್ನೂ ಕೂಡ ಬತ್ತಿ ಈ ಥರ ಮಾಡ್ಕೋಬೇಕು. ಒಂದೊಂದೇ ಹೂ ಬತ್ತಿ ಹೆಂಗೆ ಮಾಡ್ತಾರಲ್ಲ, 2 ದಂಡಿ ಕೂಡಿಸಿ 2 ದಂಡಿ ಕೂಡಿಸ್ಬಿಟ್ಟು ಈ ಥರ ಆಗುತ್ತೆ. ಮಾಡ್ಕೋಬೇಕು. ಮಾಡ್ಕೊಂಡಾಗ 10 ಈ ಥರ 10 ಬತ್ತಿ ಮಾಡ್ಕೋಬೇಕು ನಾವು. ಈ ಥರ
ಈ ಥರ 10 ಬತ್ತಿ ಆಯಿತು. ಇದು ಮುಂದೆ ಏನು ಮಾಡ್ಬೇಕಂದ್ರೆ 2 3 4 5 6 ಇವು 6 ಸೇರಿಸಿ ಒಂದು ಹೂಬತ್ತಿ ಮಾಡ್ಕೋಬೇಕು. ಇವಾಗ ಅದನ್ನೇನು 10 ಮಾಡ್ಕೊಂಡಿದ್ರಲ್ಲ ಅದ್ರಾಗ 6 ತೊಗೋಬೇಕು. ಅದ್ರಾಗ 6ನ್ನ ಕೂಡಿಸ್ಬಿಟ್ಟು ಒಂದು ಹೂಬತ್ತಿ ಥರ ಮಾಡ್ಕೋಬೇಕು. ಇದು 6. ಇದು ನಿಮ್ಗೆ ನಾವಾದ್ರೆ ತಿರುಗಿಬಿಡ್ತೀವಿ, ನೀವು ರೂಢಿ ಇರಲ್ಲ. ಅದೇ ಹೇಳಿದ್ನಲ್ಲ, ರೇಷ್ಮೆ ದಾರ ಸುತ್ತಿ ಅದನ್ನು ಒಂದು ಹೂಬತ್ತಿ ಥರ ಮಾಡ್ಕೋಬೋದು. ಇಲ್ಲ ನೀವು ಹತ್ತಿನಿ ಹಚ್ಚಿ ಮಾಡ್ತೀರಂದ್ರೂ ಮಾಡ್ಕೋಬೋದು. ಈಗ ನಮ್ಗೆ ರೂಢಿ ಇರ್ತಲ್ಲ, ನಿಮ್ಗೆ ರೂಢಿ ಇರಂಗಿಲ್ಲ, ಅಷ್ಟು ಕೈ ಇದು ಆಗಂಗಿಲ್ಲ. ಅದ್ರ ಸಲುವಾಗಿ ಹೇಳ್ಕೊಡ್ತೀನಿ. ಕಲಿತಾ ಇರೋರು ದಾರ ಸುತ್ತಿಬಿಟ್ಟು ಮಾಡ್ರಿ. ರೇಷ್ಮೆ ದಾರ ಬರ್ತಾ ಇರೋರು ಹೂಬತ್ತಿ ನಿಮಗೆ ಮಾಡ್ಲಿಕ್ಕೆ ರೂಢಿ ಇದ್ದವರು, ಬರ್ತಾ ಇದ್ದವರು ಅದನ್ನು ಹೂಬತ್ತಿ ಹಚ್ಚಿ ತಿರ್ಬೋದು. ಈ ಥರ ಮಾಡ್ಕೊಂಬಿಡ್ಬೇಕು. ಈ ಥರ ಬಂತಿದ್ದು. ಈ ಥರ ಬಂತು. ಈಗ 6 10ರೊಳಗೆ 6 ಈ ಥರ ಮಾಡ್ಕೋಬೇಕು. ಈಗ ಈ ಥರ ಮಾಡಿದ್ರಿ. ಇವಾಗ ಒಂದಾಯಿತು. ಇದು ಮುಂದೆ ಇನ್ನೇನು ಹೇಳ್ಬೇಕಂದ್ರೆ, ಈ ಥರ ಬತ್ತಿ ಇರ್ತಲ್ಲ, ಇದು ಇನ್ನೊಂದು ಚೂರು ನಾವು ಹೂಬತ್ತಿ ಹಚ್ಕೊಂಡು ಸ್ವಲ್ಪ ಉದ್ದು ಮಾಡ್ಕೋಬೇಕು. ಇದನ್ನು ಹತ್ತಿನ ಇನ್ನೊಂದು ಸ್ವಲ್ಪ ಹಚ್ಕೊಂಡು ಮುಂದಿಂದು ತಿರ್ಸ್ಕೋಬೇಕು. ಅದು ತುದಿ ಉದ್ದ ಮಾಡಿಕೊಂಡು, ಅಂದರೆ ದೀಪ ಹಚ್ಚಲಿಕ್ಕೆ ಈಸಿ ಆಗುತ್ತೆ ನಿಮಗೆ. ಇಲ್ಲ, ಇದಕ್ಕೆ ಇನ್ನೂ 4 ಬತ್ತಿ ಕೊಡ್ಬೇಕಲ್ಲ. ಇವಾಗ ಏನು ಮಾಡ್ಬೇಕು, ಹಿಂಗೆ ಹಿಡಿದು 1 2 ಸುತ್ತಲ 3 4 ಅದೇನು 4 ಬತ್ತಿ ಉಳಿದಿತ್ತಲ್ಲ ಅದನ್ನು ಅದು ಮೇಲೆ ಬರ್ಬೇಕು ಮಗ್ಗು. ಮತ್ತದು ಅದಕ್ಕೂ ನೀವೇನು ಮಾಡ್ಬೇಕು, ಮತ್ತೆ ದಾರ ಸುತ್ತಬೇಕು. ಅದಕ್ಕೆ ಕೊಂಡಿರ್ತೀನಿ ರಟ್ಟಿಗೆ. ಇದ್ರ 25 ಹಿಂಗೆ ಕಟ್ ಮಾಡ್ಕೊಂಡು 1 ಇಂಚು 25 ಸುತ್ತಕೊಂಡಿರ್ತೀನಿ. ಹಿಂಗೆ ಡಬಲ್ ಮಾಡಿದ್ರೆ 50 ಆಯ್ತು. 50 ಆಗುತ್ತಾ? ಇಂಥವು 10 ಅಂದ್ರೆ 50 ಹತ್ತಲೆ 500. ಹಂಗ ನೀವು 1 ಬತ್ತಿ ಹಚ್ಚಿದ್ರ 50 ಬತ್ತಿ ಹಚ್ಚಿದ ಫಲ. ಹಂಗ ನೀವು 10 ಬತ್ತಿ ಹಚ್ಚಿದ್ರ 500 ಫಲ ಆಯ್ತು. 500 ಹಚ್ಚಿದಷ್ಟು ಫಲ ಸಿಕ್ತು ನಿಮ್ಗೆ. ಹಂಗ ನೀವು 2 ಬತ್ತಿ ಹಚ್ಚಬೇಕು. ದೀಪ ಅಂದ್ರೆ 2 ವರಮಹಾಲಕ್ಷ್ಮಿ ಮುಂದೆ ನೀವು 2 ದೀಪ ಹಚ್ಚಿದ್ರೆ, ನೀಲಾಂಜನದಲ್ಲಿ ಹಿಟ್ಟು ಹಚ್ಚಿದ್ರ ಅದು ಏನಾಗುತ್ತೆ, 1000 ಹಚ್ಚಿದ ಫಲ ಬರ್ತದೆ ನಿಮ್ಗೆ. ಇದು ಈ ಥರ ಆಯಿತು. ಕೆಳಗೆ 6 ಮಗ್ಗು, ಮೇಲೆ 4 ಮಗ್ಗು. ಕೆಳಗೆ 6 ಮಗ್ಗು, ಮೇಲೆ 4 ಮಗ್ಗು. ಅದು ಮೇಲೆ ಇನ್ನೊಂಚೂರು ನಾವೇನು ಮಾಡ್ಬೇಕು, ಈಗ ದೀಪ ಹಚ್ಚಲಿಕ್ಕೆ ಚೆನ್ನಾಗಿ ತುದಿ ತಿರ್ಕೋಬೇಕು. ಹಿಂಗೆ ಈ ಥರ ಮಾಡಿದ್ದೇನೆ. ಈ ಥರ ಬರುತ್ತೆ. ಇದು ಕೆಳಗೆ 6 ಬಂತು, ಮೇಲೆ ಇಲ್ಲಿ 4 ಹಾಕಿನಿ. ಇಲ್ಲಿ 1 2 3 4. ಅದು ಏನು ಫಸ್ಟಿಗೆ 6 ಕಟ್ಕೊಂಡಿರ್ತೀವಲ್ಲ, ಒಂಚೂರು ಹಿಂಗೆ ಅದು ಬತ್ತಿದ್ ಬಿಟ್ಟು ಕೆಳಗೆ ನೀವು 4 ಇಟ್ಕೋಬೇಕು. ಇಲ್ಲಿ ಕೆಳಗೆ ಇಲ್ಲಿದೆ ನೋಡಿ, ಕೆಳಗೆ ಇಟ್ಕೊಂಡು ನೋಡಿ 4 ಇಟ್ಕೊಂಡು ಫುಲ್ ಅಷ್ಟು ಸೇರಿಸಿ 1 ಬತ್ತಿ ಮಾಡ್ಕೋಬೇಕು ನಾವು. ಇಂಥ ಬತ್ತಿ 2 ಬತ್ತಿ ಹಚ್ಚಿರಿ. ಹಚ್ಚಿದ್ರೆ 1000 ಬತ್ತಿ ಹಚ್ಚಿದ ಫಲ ಸಿಗ್ತವೆ. ಶ್ರಾವಣ ಮಾಸ ಇವಾಗೇನು ವರಮಹಾಲಕ್ಷ್ಮಿನೂ ಹಚ್ಬೋದು, ಶ್ರಾವಣ ಶುಕ್ರವಾರ ಹಚ್ಬೋದು, ಮಂಗಳಗೌರಿ ಮಾಡೋರು ಹಚ್ಬೋದು. ಈಗ ಈ ಥರ ಇದು ಒಂಥರ ಹಚ್ಚಿ ಹೇಳ್ಕೊಟ್ಟಿದ್ದೀನಿ ಬತ್ತಿ. ಇದು ಒಂಥರ, ಇದು ಬರೀ ಹತ್ತಿದು ಸಾದಾ ಹತ್ತಿ 12 ಪಕ್ಕಳೆ ಮಾಡೋದು. ಇದು ಏನದ ಎಳಿ ತೆಗೆದು ಬತ್ತಿದು, ಎಳಿ ತೆಗೆದು ಹಿಂಗೆ ಬರ್ತದೆ. ಓಕೆ, ನೋಡಿದ್ರಲ್ಲ ಯಾವ ಥರ ಮಾಡೋದು ಅಂತ. ಆ ಥರ ಮಾಡಿ ಲಕ್ಷ್ಮಿಗೆ ಗೌರಿಗೆ ಸಮರ್ಪಣೆ ಮಾಡಿ ಒಳ್ಳೆಯದಾಗತ್ತೆ. ಆ್ಯಂಡ್ ಏನಂತಂದರೆ, ನಿನ್ನೆ ಒಂದು ವಿಡಿಯೋ ಹಾಕಿದ್ದೆ ಯೂಟ್ಯೂಬಲ್ಲಿ, ವರಮಹಾಲಕ್ಷ್ಮಿ ಹಬ್ಬ ಅಂತ. ಅದು ಅಮಾವಾಸ್ಯೆ ದಿನ ಮಾಡಬೇಕು, ಇಷ್ಟು ಬೇಗ ಹೇಗೆ ಮಾಡಿದ್ರಿ, ಯಾಕೆ ಮಾಡಿದ್ರಿ ಅಂತ ಕೇಳಿದ್ರಿ ಒಂದಿಷ್ಟು ಜನ. ಏನಂತಂದರೆ, ಹೊಸದಾಗಿ ಮದುವೆ ಆಗಿರೋ ಹೆಣ್ಮಕ್ಳು
ಮೊದಲನೇ ಗೌರಿ ಹಬ್ಬನ, ಗೌರಿ ಪೂಜೆನ ಅಮಾವಾಸ್ಯೆ ದಿನ ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ದ್ವಾದಶಿ ದಿನ ಮಾಡ್ತಾರೆ. ಮಾಡೋಕ್ಕಾಗಲ್ಲ ಅಂತಲ್ಲ, ಮಾಡಬಾರ್ದು ಅಂತ ದ್ವಾದಶಿ ದಿನ ಮಾಡ್ತಾರೆ. ಅದಕ್ಕೋಸ್ಕರ ಮದುವೆಯಾದ ಹೊಸದರಲ್ಲಿ ಮಾತ್ರ ದ್ವಾದಶಿ ದಿನ ಗೌರಿ ಪೂಜೆನ ಮಾಡಬೇಕು. ನಾವು ಮಾಡಿರೋ ಕಾರಣ ಅದೇ. ಆ್ಯಂಡ್ ಆಮೇಲೆ ಒಂದು ಸ್ವಲ್ಪ ಮುಂದೆ 1 ವರ್ಷ ಅಷ್ಟೇ ಮಾಡಬೇಕು, ಆಮೇಲೆ ನಾವು ಅಮಾವಾಸ್ಯೆ ದಿನ ಮಾಡ್ಬೋದು. ಇಷ್ಟೇ, ಅದು ಕ್ಲಾರಿಟಿ ಕೊಟ್ಟೆ, ಕೇಳಿದ್ರಿ ಎಷ್ಟೋ ಜನ. ಆಮೇಲೆ ಇವತ್ತಿನ ವಿಡಿಯೋನು ನೋಡಿದ್ದೀರಾ ಅಂತ ಅನ್ಕೋತೀನಿ. ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯೂಟ್ಯೂಬ್ ಚಾನಲ್ನ. ಆ್ಯಂಡ್ ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಬಾಯ್.